ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ಇಂಪಾರ್ಟೆಂಟಾಗಿ ಹೊಸದಾಗಿ ಯಾರು ಕಲಿತಾ ಇರ್ತೀರೋ ಅವ್ರಿಗೆಲ್ಲನೂ ಸೈಡ್ ಯಾವ ರೀತಿಯಾಗಿ ಬ್ಲೌಸು ಸೇರಿಸಿದ್ರೆ ಒಂದು ಆಲ್ಟ್ರೇಷನ್ ಬರಲ್ಲ ಅನ್ನೋ ಒಂದು ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲಿಯೂ ಸಹ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ ನಾನು ಯಾವ ಒಂದು ಮೆಥಡಲ್ಲಿ ಬ್ಯಾಕ್ ಫ್ರಂಟ್ ಎಲ್ಲ ಜಾಯಿನ್ ಮಾಡ್ತೀನಿ, ಸ್ಲೀವ್ಸ್ ಎಲ್ಲ ಅನ್ನೋದನ್ನು. ಇದು ಯಾರೂ ಸಹ ಹೇಳೋದಿಲ್ಲ, ಸುಮ್ಮನೆ ಬ್ಲೌಸ್ ಕಟ್ಟಿಂಗ್ ಅದು ಇದು ಅಂತ ತೋರಿಸ್ತೀವಿ. ಬಟ್ ಇದು ಒಬ್ಬೊಬ್ರದ್ದು ಒಂದೊಂದು ಮೆಥಡ್ ಇರುತ್ತೆ. ಬಟ್ ನನ್ನ ಮೆಥಡಲ್ಲಿ ಆಲ್ಟ್ರೇಷನ್ ಅಂದರೆ ನಮ್ಮ ವರ್ಕರ್ ಮಾಡೋ ಅಂಥವು ಸ್ವಲ್ಪ ಲೂಸು ಟೈಟು ಬರ್ಬೋದೇನೋ, ಬಟ್ ನಾನು ಮಾಡೋ ಅಂಥವು ಕರೆಕ್ಟಾಗಿ ಪರ್ಫೆಕ್ಟ್ ಫಿಟ್ಟಿಂಗ್ ಕೂತ್ಕೊಂಡಿರ್ತವೆ. ಯಾವ ಮೆಥಡಪ್ಪ ಅಂತಂದರೆ, ಈಗ ಬ್ಲೌಸ್ ಎಷ್ಟಿದೆಯೋ ಲೆಂತ್ ನೋಡ್ಕೋಬೇಕು ಫಸ್ಟು. ಬ್ಲೌಸು ಲೆಂತ್ ಅವರು ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ರು ಓಕೆ, ಕೊಟ್ಟಿಲ್ಲ ಅಂತಂದರೆ ಬ್ಲೌಸ್ ಮೆಜರ್ಮೆಂಟ್ ನೋಡ್ಕೊತಿರಲ್ವ, ಅದರಲ್ಲಿ ಫ್ರಂಟು ಅವ್ರದ್ದು ಏನಿರುತ್ತೋ ಅದಕ್ಕಿಂತ ಒಂದು ಪಾಯಿಂಟು ಮೇಯ್ನ್ ಇರೋದೇ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಒಂದು ಪಾಯಿಂಟ್ ಕಡಿಮೆ ಇಟ್ಕೋಬೇಕು. ಇದರಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಸಾರಿ, ನಾನು ಝೂಮ್ ಮಾಡಿರೋದ್ರಿಂದ ಇದು ಸ್ವಲ್ಪ ಇದಾಗಿದೆ. ನೀವು ಹಾಕ್ಕೋಬೇಕಾದ್ರೆ ಅದನ್ನು ಒಂದು ಪಾಯಿಂಟ್ ಕಡಿಮೆ ಇಟ್ಕೊಳ್ಳಿ. ಮತ್ತು ಕಂಕ್ಳು ನೋಡ್ಕೊತಿರಲ್ವ, ಅದು ಬಾಡಿ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟೇ ನೋಡಿಕೊಂಡು ಅದಕ್ಕಿಂತ ಒಂದು ಪಾಯಿಂಟ್ ಒಳಗಡೆಗೆ ಬಂದರೂ ಓಕೆ. ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮೇಯ್ನ್ ಇರೋದೇ ಇಲ್ಲಿ ಎಲ್ರಿಗೂ ಅಷ್ಟೇ ಶೋಲ್ಡ್ರ್ ಲೂಸ್ ಬರುತ್ತೆ ಅಂತ ಇರ್ತಾರೆ. ಆದರೆ ಲೂಸ್ ಬರದೇ ಇರೋ ಥರ ನೀವು ನೋಡ್ಕೊಬೇಕಾಗುತ್ತೆ. ನೋಡಿ, ಈಗ ಸ್ಲೀವ್ಸ್ ಬಂದು ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ತೊಗೋತಾ ಇದ್ದೀನಿ. ಒಂದು ಪಾಯಿಂಟು ಸಹ ಆ ಕಡೆ ಈ ಕಡೆ ಹೋಗಬಾರ್ದು. ಸ್ಲೀವ್ಸ್ ಮಾತ್ರ ಅದೆಷ್ಟಿದೆಯೋ ಅಷ್ಟೇ ತೊಗೋಬೇಕು. ಮಾರ್ಕ್ ಮಾಡ್ಕೊಳ್ಳಿ ಸ್ಲೀವ್ಸ್ ತೊಗೊಂಡು. ಈಗ ಸ್ಟಿಚಿಂಗ್ ಆಗ್ತಾಯಿದೆ ನೋಡಿ, ಅದೇ ಥರ ಬರಬೇಕು ನೀವು. ಆಮೇಲೆ ಶೋಲ್ಡ್ರ್ ಹತ್ರ ಇನ್ನೊಂದು ಏನು ಮಾಡ್ತೀವಪ್ಪ ತಪ್ಪು ಅಂತಂದರೆ, ಸ್ವಲ್ಪ ಆ ಸೈಡ್ ಈ ಸೈಡ್ ಬಂದ್ರೂ ಸಹ. ಈಗ ಸ್ಲೀವ್ಸ್ ಸ್ಟಿಚಿಂಗ್ ಆಗ್ತಾಯಿದ್ದೀನಿ. ಸ್ಲೀವ್ಸ್ ಎಲ್ಲ ನೀಟಾಗಿ ಸ್ಟಿಚಿಂಗ್ ಹಾಕ್ಕೊಂಡು, ಅಂದರೆ ಅದು ಶೋಲ್ಡ್ರು ಆರ್ಮೋಲ್ ಕಂಕ್ಳು ಇರುತ್ತಲ್ವ, ಆ ಕಂಕ್ಳು ನೀಟಾಗಿ ಮೆಜರ್ಮೆಂಟ್ ಬ್ಲೌಸ್ ಹೆಂಗಿದೆಯೋ ಅದೇ ಥರ ತೊಗೋಬೇಕು. ಒಂದು ಪಾಯಿಂಟನ್ನು ಸಹ ನಾವು ಹೆಚ್ಚಿಗೆ ತೊಗೊಳಕ್ಕೆ ಹೋಗ್ಬಿಡಿ. ಇನ್ನೂ ಒಂದು 1/4 ಪಾಯಿಂಟ್ ಕಡಿಮೆ ಇದ್ದರೂ ಓಕೆ, ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಆಗ್ತಾಯಿದ್ದೀನಿ ಇವಾಗೆಲ್ಲ ಸ್ಟಿಚಿಂಗು. ಇದು ಬ್ಲೌಸು ಈ ಒಂದು ಮೆಥಡ್ ಬಂದೋಯ್ತು ನಿಮಗೆ ಸೇರಿಸೋದು ಅಂತಂದರೆ ಫಿಟ್ಟಿಂಗ್ ಪರ್ಫೆಕ್ಟಾಗಿರುತ್ತೆ. ಅಕಸ್ಮಾತಾಗಿ ಬಂದ್ರೂ ಅಂದರೆ ಬ್ಲೌಸು ಒಂದು ಸ್ವಲ್ಪ ಹಿಂದೆ ಬ್ಯಾಕ್ ಇನ್ನೂ ಒಂದು ಮೆಥಡ್ ಇದೆ, ಅದು ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಟೈಮು. ಆದರೆ ಒಂದೇ ಸಲ ಬೇಡ ಎಲ್ಲನೂ. ಇದು ಇವಾಗ ನೀವೇನು ನೋಡ್ತಾ ಇದ್ದೀರಲ್ವ, ಇದು ಪರ್ಫೆಕ್ಟಾಗಿರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೀವೂ ಸಹ, ನೀವೇ ಹೇಳ್ತೀರಾ ಯಾವ್ದು ನಿಮಗೆ ಈಸಿ ಆಯಿತು ಮತ್ತು ಯಾವುದು ಒಂದು ಬೇಗ ನಿಮಗೆ ಅರ್ಥ ಆಗುತ್ತೆ ಅಂತ. ಸೈಡ್ ಹಂಗೇ 3 ಸ್ಟಿಚಿಂಗ್ ಹಾಕ್ಕೊತಾ ಇದ್ದೀನಿ. 3 ಸ್ಟಿಚಿಂಗಲ್ಲಿ ಅವ್ರಿಗೆ 4 ಹಾಕ್ಕೋಬೋದು, ಅಂದರೆ ನಿಮ್ಮ ಇಷ್ಟ. 3 ಹಾಕ್ಕೊಂಡ್ರೂ ಸಾಕಾಗುತ್ತೆ. ಎಲ್ಲ ಕಟ್ಟಿಂಗ್ ಹಾಕ್ಕೊತಾ ಇದ್ದೀನಿ. ಈ ಸೈಡು ಅಷ್ಟೇ ಅದೇ ಥರ ನೋಡಿಕೊಂಡು ನೀವು ಫ್ರಂಟಿದು ಏನೇ ಇರಲಿ, ಫ್ರಂಟ್ ಪಾರ್ಟ್ ಸೇರಿಸ್ಬೇಕು ಅಂತಂದರೆ ಸ್ವಲ್ಪ ಒಂದು 1/4 ಇಂಚ್ ಕಡಿಮೆನೇ ಹಾಕಿ. ಈ ಸೈಡ್ ಅಷ್ಟೇ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ಕಲಿಬೇಕಾದ್ರೆ ಅಷ್ಟಾಗಿ ಏನು ಹೇಳ್ಕೊಟ್ಟಿರಲಿಲ್ಲ ಯಾರೂ ಅಷ್ಟೇ. ನಾವೇನೇ ಮೆಥಡ್ ಕೇಳೋಕ್ಕೆ ಹೋದ್ರು ಗೊತ್ತಿದ್ದನ್ನು ಕೆಲವ್ರು ಗೊತ್ತಿಲ್ಲ ಅಂತಲೇ ಹೇಳ್ತಾಯಿದ್ರು ಹೊರತು. ಆದರೆ ಈಗಿನ ಒಂದು ಇದರಲ್ಲಿ ನೋಡಬೇಕು ಅಂತಂದರೆ ಸೋಷಿಯಲ್ ಮೀಡಿಯಾಗಳಿದೆ, ಮತ್ತು ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೂ ಈಗ ಒಂದು ಎಲ್ಲರೂ ಹೇಳ್ಕೊಡ್ತಾರೆ. ಬಟ್ ಮುಂಚೆ ಅಂತೂ ನಮ್ಮ ನಾನು ಶಾಪ್ ಓಪನ್ ಮಾಡಬೇಕಾದ್ರೆ ಯಾರೂ ಸಹ ಏನನ್ನು ಒಂದು ಎಲ್ಪು ಸಹ ಮಾಡಲಿಲ್ಲ. ಮತ್ತು ನಮಗೆ ಯಾರೂ ಅಷ್ಟೇ ಒಂದು ಮಾರ್ಗದರ್ಶನ ಅನ್ನೋದೇ ಇಲ್ಲ ಹೇಳಬೇಕು ಅಂದರೆ. ಅವಾಗೆಲ್ಲ ನಾವೇ ಸ್ವತಃ ಬೇರೆಯವ್ರು ಹೊಲ್ದಿರೋ ಅಂಥ ಬ್ಲೌಸ್ಗಳು ನೋಡಿ ಕಲ್ತ್ಕೊತಾ ಇದ್ವಿ. ನಾನು ಹೇಳ್ಬೇಕಂದ್ರೆ ಥ್ರೆಡ್ ಪೈಪಿಂಗು ಕಲ್ತಿದ್ದೇ ಒಂದು ವಿಚಿತ್ರ.
ಥ್ರೆಡ್ ಪೈಪಿಂಗ್ ಬೇರೆಯವ್ರ ಮೆಜರ್ಮೆಂಟಿಗೆ ಕೊಟ್ಟಿರೋದನ್ನು ಅದನ್ನು ಓಪನ್ ಮಾಡಿ ಯಾವ ರೀತಿಯಾಗಿ ಕೊಟ್ಟವ್ರೆ ಅಂತ ನಾನು ಥ್ರೆಡ್ ಪೈಪಿಂಗ್ ಕಲ್ತಿದ್ದು. ಆದರೆ ಈಗೇನಿಲ್ಲ, ನಾವೇ ಎಷ್ಟೋ ಜನ ಕೇಳ್ಕೊಡ್ತೀವಿ ಯಾವ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಈಗ ಆಯ್ತೆಲ್ಲ. ನಾನು ಸ್ವಲ್ಪ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊತೀನಿ. ನಾನು ಕ್ಯಾಮ್ರಾ ಇಡಬೇಕಾದ್ರೇ ಸ್ವಲ್ಪ ರಾಂಗಾಗಿ ಇಟ್ಟಿದ್ದೀನಿ. ಆದರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಟೈಮ್ ಈ ತಪ್ಪು ಆಗದೇ ಇರೋ ರೀತಿಯಾಗಿ ನೋಡ್ಕೊತೀನಿ. ಯಾರ್ಯಾರು ಇನ್ನೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ. ನಂತರ ನಿಮಗೆ ನಾನು ಹೊಸದಾಗಿ ಕಲಿತಾ ಇರೋವಂಥವ್ರಿಗೆ ಮತ್ತು ಕಲ್ತಿರೋ ಅಂಥವ್ರಿಗೆ ಕೆಲವೊಂದು ನಮಗೆ ಗೊತ್ತಿರೋಂಥ ಟಿಪ್ಸ್ಗಳನ್ನ, ನಮಗೆ ಗೊತ್ತಿರೋಂಥ ಒಂದು ಮೆಥಡ್ಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮ್ಗೊಂದು ಅರ್ಥ ಆಗುತ್ತೆ ಮತ್ತು ಉಪಯೋಗನೂ ಸಹ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.